ಬಂಧುಗಳಿಗೆ ಇವತ್ತು ವಿಶೇಷ ಏನಂತಂದರೆ ಇವತ್ತು ನಮ್ಮ ಭಾರತ ದೇಶ ಬಹುಸಂಖ್ಯಾತರ ದೇಶ ಆದ್ರೂ ಹಿಂದೂಗಳನ್ನು ಹತ್ಯೆ ನಿರಂತರವಾಗಿ ನಡೀತಾರೆ. ನೋಡಿ, ಮೊನ್ನೆ ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರ ದಾಸ್ ಅಂತ ಒಬ್ಬ ಹುಡುಗ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹುಡುಗ ಆತ ದೈವ ಸ್ವರೂಪವಾಗಿ ದೈವಶಕ್ತಿಯಾಗಿ ಆತ ದೈವ ಸ್ವರೂಪವಾಗಿರೋದ್ರಿಂದ ಆತನ ಹತ್ಯೆ ಮಾಡಿ ಆತನ ಸಾಯಿಸಿ ಆತನ ನೇಣುಗಂಬ ಹಾಕಿ ಬೆಂಕಿ ಹಚ್ಚಕ್ಕಂಥ ಕೆಲಸ ಇವತ್ತು ಬಾಂಗ್ಲಾದೇಶದಲ್ಲಿ ನಡ್ತದೆ. ಅದನ್ನು ಖಂಡಿಸಿ ಡೆಲ್ಲಿನಲ್ಲಿ ರಾಜತಾಂತ್ರಿಕ ಕಚೇರಿ ಮುಂದ್ಗಡೆ ನಮ್ಮ ಹಿಂದೂಗಳು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದವರು ಹೈಯರ್ ಕಮಿಷನ್ ಬಾಂಗ್ಲಾದೇಶದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಗೌರವವನ್ನು ತೆಗಿಬೇಡಿ, ಸಹಿಷ್ಣುತೆಯನ್ನು ನಮ್ಮ ಹಾಳು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಂಥ ಮೂರ್ಖತನ! ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮ ಮಾಡ್ತಕ್ಕಂಥ ನಮ್ಮ ಹಿಂದೂ ಧರ್ಮದಲ್ಲಿ ಇದುವರೆಗೂ ನಾವು ಹಿಂದೂಗಳು ಒಬ್ಬರನ್ನ ನಾವು ಭೇದದಲ್ಲಾಗಿರಲಿ ಮತ್ತು ಇನ್ನೊಂದಾಗಿರಲಿ ಮತ್ತು ಹತ್ಯೆ ಆಗಿಲ್ಲ ನಾವು ಹಿಂದೂಗಳು ಮಾಡಲ್ಲ. ಯಾಕಂದರೆ ನಾವು ರಾಮಕೃಷ್ಣ ಇದ್ದಂಗೆ ನಾವು ಶಾಂತಿ ಒಂದು ಸಂಕೇತ ನಾವು. ಹಾಗಾಗಿ ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರ ಧರ್ಮವನ್ನು ವಿರೋಧಿಸಲ್ಲ. ಆದರೆ ನಮ್ಮ ಧರ್ಮದ ಬಗ್ಗೆ ಬಂದಾಗ ನಾವು 100ಕ್ಕೆ 100 ನಾವೆಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಾದ ಹೋರಾಟಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಯಾಕಂತಂದರೆ ಇವತ್ತು ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಬೇಕು. ನಾವು ಜಾತಿ ಬಿಡಬೇಕು ಮತ್ತು ಪಕ್ಷ ಬಿಡಬೇಕು. ನಾವೆಲ್ಲರೂ ಒಗ್ಗಟ್ಟದಿಂದ ಒಮ್ಮತದಿಂದ ಸಹಿಷ್ಣುತೆಯಿಂದ ನಾವೆಲ್ಲರೂ ಗೌರವದಿಂದ ನಾವೆಲ್ಲರೂ ಈ ದೇಶದಲ್ಲಿ ಮಾಡಬೇಕಂತ ಒಂದು ಸನ್ನಿವೇಶ ಉಂಟಾಗಿದೆ. ಯಾಕಂದರೆ ಇವತ್ತು ನಮ್ಮ ಎಲ್ಲ ಹೇಳಿದ್ರು, ಇವತ್ತು ನಮ್ಮ ಗಡಿ ಭಾಗ ಒಳಗೆ ಬಂದು ಬಾಂಬ್ಗಳಾಗ್ತಾರೆ, ಹಿಂದೂಗಳನ್ನ ಹೆಣ್ಮಕ್ಳನ್ನ ಅತ್ಯಾಚಾರಗಳು ಮಾಡ್ತಾರೆ, ಹಿಂದೂಗಳನ್ನ ಸಾಯಿಸ್ತಾರೆ. ಏನಿದು ಕ್ರೂರತನ, ಸತ್ಯತನ, ಇದನ್ನೆಲ್ಲ ಖಂಡಿತವಾಗಿ ನಿಲ್ಲಿಸಬೇಕು. ಯಾಕಂದರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನು ಎಚ್ಚೆತ್ತುಕೊಂಡು ಯಾವುದೇ ರೀತಿಯಾದ ಹಿಂದೂಗಳನ್ನು ಹತ್ಯೆ ಮಾಡದಿದ್ದಂಗೆ ಅದನ್ನು ಏನು ಕಠಿಣ ಶಿಕ್ಷೆ ಆಗಬೇಕು. ಬಾಂಗ್ಲಾದೇಶ ವಿರೋಧಿಗಳನ್ನ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಒಳಗೆ ಬಂದಿರ್ತಕ್ಕಂಥ ಬಾಂಗ್ಲಾದೇಶರಾಗಿರಲಿ ಪಾಕಿಸ್ತಾನದಾಗಿರಲಿ ಮತ್ತು ಯಾವುದೇ ಇಸ್ಲಾಮಿಕ್ ತಂತ್ರದವರು ಇಲ್ಲಿ ಬಂದುಬಿಟ್ಟು ಈ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಹಿಂದೂ ವಿರೋಧಿತನಗಳನ್ನು ಅಳವಡಿಸ್ಕೊಂಡು ಇವತ್ತು ಹಿಂದೂಗಳಾಗಿ ಬಂದು ಇವತ್ತು ಹಿಂದೂಗಳೇ ಸಾಯಿಸ್ತಕ್ಕಂಥ ರೀತಿ ಉದ್ಭವವಾಗಿದೆ. ಹಾಗಾಗಿ ಇದನ್ನೆಲ್ಲ ಖಂಡಿಸುತ್ತಾ ಇವತ್ತು ಅತ್ತಿಗಳ ನೇತೃತ್ವದಲ್ಲಿ ಬಜರಂಗ ದಳದವರು, ರಾಮದೂತ ತಂಡದವರೆಲ್ಲ ಬಂದು ಇಲ್ಲಿ ಪ್ರತಿಭಟನೆ ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಾಕಂದರೆ ಇದು ನಿಲ್ಲಿಸ್ಬೇಕಿದು. ನಮ್ಮ ಹಿಂದೂ ಧರ್ಮದವರು ಯಾಕೆ ನಾವು ಸೈಲೆಂಟಾಗಿದ್ದೀರಿ ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯನ್ನು ಓದ್ಕೊಂಡು ಬಂದಿರತಕ್ಕಂಥ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗ್ತಾ ಇರೋದು. ನಾವು ಇನ್ನೊಬ್ಬರನ್ನ ದೌರ್ಜನ್ಯ ಮಾಡಿ ಇನ್ನೊಬ್ಬರನ್ನ ಕೃತ್ಯ ಮಾಡ್ತಕ್ಕಂಥ ಕೆಲಸ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಮಾನತೆ, ಆರ್ಥಿಕತೆ, ಶೈಕ್ಷಣಿಕತೆ ಸಿಗಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ನಾವು ಒಮ್ಮತದಿಂದ ಇವತ್ತು ಹಿಂದೂ ದೇಶದಲ್ಲಿ. ಹಾಗಾಗಿ ಈ ಒಂದು ಕೃತ್ಯಗಳನ್ನು ಮೊದಲು ನಿಲ್ಲಿಸಬೇಕು. ಮತ್ತು ಈ ಬಾಂಗ್ಲಾದೇಶವನ್ನು ಈ ಅಧಿಕಾರಿಗಳು ಎಚ್ಚೆತ್ತು ಎಲ್ಲೆಲ್ಲಿದ್ದಾರೆ ಅವನ್ನೆಲ್ಲ ಒದ್ದು ಓಡಿಸಿ ಗಡೀಪಾರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನನ್ನು ಕೈಗೆತ್ತಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ಎಚ್ಚರಿಕೆ ಹೇಳ್ತಾರೆ. ಮತ್ತು ವಿಶೇಷವಾಗಿ ದ್ವೇಷ ಭಾಷಣಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಹಿಂದೂ ಕೃತ್ಯ ಆಗಿದೆ, ಮಾತಾಡಬಾರ್ದಾ? ಇವತ್ತು ಹಿಂದೂವನ್ನು ಒಂದು ಹೆಣ್ಣು ಮಹಿಳೆನ ಅತ್ಯಾಚಾರ ಮಾಡಿದ್ದಾರೆ, ಅದು ಮಾತಾಡಬಾರ್ದಾ? ಏನಿದು ರಾಜ್ಯ ಸರ್ಕಾರ ಒಂದು ಒಗ್ಗೋಲೆಯನ್ನು ಅದನ್ನು ನಿಲ್ಲಿಸಬೇಕು. ಇದು ಮುಂದಿನ ದಿನಗಳಲ್ಲಿ ಅದಾಗಬಾರ್ದು. ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದುತ್ವವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೆಣ್ಮಕ್ಳು ಜೈ ಭೀಮ್. ಪರಿಷತ್ ಮತ್ತು ಬಜರಂಗದಳ ಹಾಗೂ ಸಂಘದ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ರತ್ನವೇಲೆಯಲ್ಲಿ ದೀಪು ಬಾಲಚಂದ್ರನವರ ಚಂದ್ರದಾಸನ್ ಅವ್ರನ್ನ ಏನೊಬ್ಬ ಬಾಂಗ್ಲಾದೇಶದಲ್ಲಿ ಅವ್ರು ಯಾವ ರೀತಿ ಅಂದರೆ ಅವ್ರು ಇನ್ನೂ ಬದುಕಿರಬೇಕಾದ್ರೆ ಮರಕ್ಕೆ ಕಟ್ಟಿ ಅವ್ರನ್ನ ಹೊಡೆದು ಕೊಲೆ ಮಾಡಿ ಮರಕ್ಕೆ ಕಟ್ಟಿ ಪ್ರಾಣ ಇರಬೇಕಾದ್ರೆ ಅವ್ರಿಗೆ ಬೆಂಕಿ ಹಚ್ಚಿ ಸುಟ್ಟಿರ್ತಕ್ಕಂಥದ್ದು ಒಂದು ನಾವು ಮಾನವೀಯ ಧರ್ಮನೇ ಅಲ್ಲ ಅನ್ನೋದನ್ನು ತೋರಿಸ್ತದೆ. ಅದು ಯಾವ ಧರ್ಮದಲ್ಲೂ ಸಹ ಈ ಥರ ಹಿಂಸೆ ಮಾಡಿರ್ತಕ್ಕಂಥವ್ರು ಎಲ್ಲೂ ಇಲ್ಲ. ಆದರೆ ಈ 420ಗಳು ಅಂತ ಏನು ಹೇಳ್ತಾರೆ, ಇಂಥ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಿದ್ದಾರೆ. ಇವ್ರನ್ನ ದಯವಿಟ್ಟು ಇಮಿಡಿಯೇಟಾಗಿ ಅವ್ರಿಗೆ ಏನು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ಅವರು ಶರೀಫ್ ಅಂತ ಏನೋ ಅವರು ವಿದ್ಯಾರ್ಥಿ ಮುಖಂಡನ 4 ದಿನದ ಹಿಂದೆ
ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ. ಅವರು ಒಂದು ಒಳ್ಳೆ ನಾಯಕನಾಗಿ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಆಗಿದೆ. ಇದಕ್ಕೆ ಭಾರತ ದೇಶದವರೇ ಕಾರಣ, ಭಾರತನೇ ಕಾರಣ, ಹಿಂದೂಗಳೇ ಕಾರಣ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿ ಇರ್ಲಾರ್ದು ನಮ್ಮ ಹಿಂದೂಗಳ ಮೇಲೆ ಗೂಬೆ ಕುಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರಾಗಿದ್ದಾರೆ, ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ನಾವು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತೀವಿ, ಎಷ್ಟೊಂದು ನಮ್ಮ ಜೊತೆಲಿ ಹಾಕೊಂಡು ಹೋಗ್ತಾ ಇದ್ದೀವಿ, ಅವ್ರಿಗೆ ಎಷ್ಟು ನಾವು ಸೌಕರ್ಯಗಳು ಕೊಡ್ತಾರೆ ಸರ್ಕಾರದಿಂದ. ಅಲ್ಲಿರ್ತಕ್ಕಂಥ ಹಿಂದೂಗಳು ಏನು ಅನ್ಯಾಯ ಮಾಡಿದ್ದಾರೆ, ಅವ್ರೇನು ಪಾಪ ಮಾಡಿದಾರಾ, ಅವ್ರು ಮನುಷ್ಯರಲ್ವಾ, ಅವ್ರೇನು ಪ್ರಾಣಿಗಳ, ಅವ್ರಿಗೆ ಯಾಕೆ ರಕ್ಷಣೆ ಕೊಡ್ತಾಯಿಲ್ಲ ದೇಶ? ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ದಿಟ್ಟವಾಗಿ ಖಂಡನೆ ಮಾಡಬೇಕು. ಕೇಂದ್ರ ಸರ್ಕಾರ ಅವ್ರ ಬೆಂಬಲಕ್ಕೆ ನಮ್ಮ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬೆಂಬಲಕ್ಕೆ ನಿಲ್ಲೋದಕ್ಕೆ ಏನಾದರೂ ಒಂದು ಒಳ್ಳೆಯ ಮಾರ್ಗ ಮಾಡಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಏನು ಈಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಡೆದಂಥ ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ಮಸೂದೆಯನ್ನು ಎಲ್ಲ ವಿರೋಧ ಪಕ್ಷಗಳ ಟೀಕೆಗಳ ನಡುವೆಯೂ ಸಹ ಅಂಗೀಕಾರ ಮಾಡಿದ್ದಾರೆ. ಇದು ಅವರು ನಮ್ಮ ಸ್ನೇಹಿತರು ಹೇಳಿದಾಗೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿರ್ತಕ್ಕಂಥ ಒಂದು ಮಸೂದೆ. ಏನೋ ಈಗ ನಮ್ಮ ಧರ್ಮಕ್ಕೆ ತೊಂದರೆ ಆಗಿದೆ, ನಮಗೆ ತೊಂದರೆ ಆಗಿದೆ ಅಂತ ನಾವು ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಅಂದರೆ ಇದು ಹಿಂದೂಗಳನ್ನ ಮಟ್ಟ ಹಾಕಿ ಬೇರೆ ಧರ್ಮಗಳನ್ನ ಎತ್ತಿ ಇರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಈ ಮಸೂದೆಯನ್ನು ಈಗಲೇ ಕೈ ಬಿಡಬೇಕು, ಇಲ್ಲಾಂದರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಿಂದೂ ಸಂಘಟನೆಗಳು ಮಾಡ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ.